ಅವರಿಗೆ ಪ್ರಣಾಮಗಳು. ಮಗು ಸುಖ, ಬಾ ಕುಳಿತುಕೋ. ವಿಷಯವೇನು? ಪಿತಾಶ್ರೀ, ನೀವು ಒಮ್ಮೆ ನನಗೆ ಮಹಾಭಾರತದ ಕಥೆಯನ್ನು ಹೇಳಿದ್ದೀರಿ. ಅದನ್ನು ಮತ್ತೊಮ್ಮೆ ಕೇಳುವ ಆಸೆ ಆಗುತ್ತಿದೆ. ಜೊತೆಗೆ ಅಲ್ಲಿ ಬರುವ ಪಾತ್ರಗಳ ಕುರಿತು ತಿಳಿದುಕೊಳ್ಳುವ ಮನಸ್ಸಾಗಿದೆ. ಹೇಳುವಿರಾ? ಸರಿ ಮಗು, ಹೇಳುತ್ತೇನೆ. ಆ ಪಗಡೆಯನ್ನು ತೆಗೆದುಕೊಂಡು ಬಾ. ಆಟವಾಡುತ್ತಾ ಕತೆ ಹೇಳುತ್ತೇನೆ. ಮಹಾಭಾರತವು ಸ್ನೇಹ, ದ್ವೇಷ, ಮದ, ಮತ್ಸರಗಳೊಂದಿಗೆ ಸಾವು, ನೋವು, ಭಯ, ರೋಗಗಳನ್ನೆಲ್ಲ ವಿವರಿಸಲ್ಪಟ್ಟಿದೆ. ಜಾತಿ, ಪಂಗಡ, ಭಾಷೆ, ಯುದ್ಧಗಳೊಂದಿಗೆ ಭಗವಂತನ ಹಲವಾರು ರೂಪಗಳನ್ನು ಒಳಗೊಂಡಿದೆ. ಹಸ್ತಿನಾಪುರವನ್ನು ಆಳುತ್ತಿತ್ತು. ಕುರುವಂಶದ ರಾಜ ಪ್ರದೀಪ ಎನ್ನುವನಿಗೆ ಮಕ್ಕಳಿರಲಿಲ್ಲ. ರಾಜನು ಆತನ ಮಡದಿಯು ಕಾಡಿನಲ್ಲಿ ಸಂತಾನಕ್ಕಾಗಿ ತಪಸ್ಸು ಮಾಡಿದರು. ಅದರ ಫಲವಾಗಿ ಹುಟ್ಟಿದ ಮಗುವೆ ಶಂತನು. ತಂದೆಯ ನಂತರ ಶಂತನು ಪಟ್ಟಕ್ಕೆ ಬಂದ. ಆತನು ವಿವೇಕಿಯೋ, ನ್ಯಾಯ ಪರಿಪಾಲಕನೋ, ಪ್ರಜಾ ಅನುರಾಗಿಯೂ ಆಗಿದ್ದ. ಒಮ್ಮೆ ಶಂತನು ಗಂಗಾ ತೀರದಲ್ಲಿ ಸಂಚರಿಸುವಾಗ ಓರ್ವ ಸುಂದರಿಯನ್ನು ಕಂಡು ಮೋಹಗೊಂಡು ಅವಳನ್ನು ಮದುವೆಯಾಗಲು ವಿನಂತಿಸುತ್ತಾನೆ. ನೀನು ಯಾರು?
ದೇವಿಯೋ ದಾನವಿಯೋ ಅಪ್ಸರೆಯೋ ನೀನು ಯಾರಾದರೂ ಆಗಿರು, ನಾನು ನಿನ್ನನ್ನು ಮದುವೆಯಾಗಲು ಇಷ್ಟಪಡುತ್ತೇನೆ. ಆಕೆ ಬೇರೆ ಯಾರೂ ಅಲ್ಲ, ಗಂಗಾ ದೇವತೆ. ಆಗಲಿ ಮಹಾರಾಜ, ನಾನು ನಿಮ್ಮ ರಾಣಿಯಾಗಲು ಒಪ್ಪುತ್ತೇನೆ. ಆದರೆ ನನ್ನದೊಂದು ನಿಬಂಧನೆ. ಏನದು ನಿಬಂಧನೆ? ನಾನು ಮಾಡುವ ಯಾವ ಕೆಲಸಕ್ಕೂ ನೀವು ಅಡ್ಡಿಯಾಗಬಾರದು. ಅದು ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ. ನೀವು ಅಡ್ಡಿಯಾದರೆ ನಾನು ನಿಮ್ಮನ್ನು ಬಿಟ್ಟು ಹೋಗುತ್ತೇನೆ. ಸರಿ, ನಿನ್ನ ನಿಬಂಧನೆಗೆ ನಾನು ಒಪ್ಪುತ್ತೇನೆ. ಹಲವು ವರ್ಷಗಳ ಕಾಲ ಶಂತನು ಗಂಗೆ ಸಂತೋಷದಿಂದಿದ್ದರು. ಆದರೆ ಗಂಗೆ ವಿಚಾರದಲ್ಲಿ ಶಂತನಿಗೆ ಬೇಸರವಿತ್ತು. ಹುಟ್ಟಿದ ಮಕ್ಕಳನ್ನೆಲ್ಲ ನದಿಯ ಪಾಲು ಮಾಡುತ್ತಿದ್ದಳು. ಹುಟ್ಟಿದ 7 ಮಕ್ಕಳನ್ನು ನದಿಯ ಪಾಲು ಮಾಡಿದಳು. ಕೇಳಿದರೆ ಬಿಟ್ಟು ಹೋಗೋಳೆಂದು ಸಹಿಸಿಕೊಂಡಿದ್ದನು. ಆದರೆ 8ನೇ ಮಗು ಆದಾಗ, ತಡೆ ತಡೆ ರಾಕ್ಷಸಿ, ಏಕೆ ಇಂಥ ಕ್ರೂರ ಕೆಲಸವನ್ನು ಮಾಡುತ್ತಿದ್ದೀಯಾ? ನಿನ್ನಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ, ಈ ಮಗುವನ್ನಾದರೂ ನನಗಾಗಿ ಉಳಿಸು. ಆಗಲಿ, ನಿಮ್ಮ ಆಸೆಯನ್ನು ನೆರವೇರಿಸಲು ಈ ಮಗುವನ್ನು ಕೊಲ್ಲದೆ ಉಳಿಸುವೆ. ಆದರೆ ನಮ್ಮ ಒಪ್ಪಂದದಂತೆ ನಾನು ನಿಮ್ಮನ್ನು ಬಿಟ್ಟು ಹೋಗುತ್ತೇನೆ. ಈ ಮಗು ಪ್ರಾಪ್ತ ವಯಸ್ಸಿಗೆ ಬರುವವರೆಗೂ ಇವನನ್ನು ನನ್ನ ಬಳಿಯೇ ಇಟ್ಟುಕೊಂಡು ಒಳ್ಳೆಯ ವಿದ್ಯಾವಂತನಾಗಿ ಮಾಡಿ ನಂತರ ನಿಮಗೆ ಒಪ್ಪಿಸುತ್ತೇನೆ. ಗಂಗೆಯ ಪುತ್ರನೇ ದೇವವ್ರತ. ದೇವವ್ರತನ ವಿದ್ಯಾಭ್ಯಾಸ ಮುಗಿದ ನಂತರ ಗಂಗೆಯು ದೇವವ್ರತನನ್ನು ಶಂತನಿಗೆ ಒಪ್ಪಿಸುತ್ತಾಳೆ. ಕೆಲವು ವರ್ಷಗಳ ನಂತರ ಒಮ್ಮೆ ಯಮುನಾ ನದಿಯ ತೀರದಲ್ಲಿ ಮಹಾರಾಜರಿಗೆ ಪ್ರಣಾಮಗಳು. ದಾಶರಾಜ, ಈಕೆ ಯಾರು? ಮಹಾರಾಜ, ಈಕೆ ನನ್ನ ಪುತ್ರಿ ಸತ್ಯವತಿ. ನನಗೆ ನಿಮ್ಮ ಮಗಳನ್ನು ಮದುವೆಯಾಗುವ ಮನಸ್ಸಾಗಿದೆ. ಅವಳನ್ನು ನನಗೆ ಕೊಟ್ಟು ಮದುವೆ ಮಾಡುವಿರಾ? ಮಗಳೇ, ನನಗೆ ಮಹಾರಾಜರನ್ನು ಮದುವೆಯಾಗಲು ಒಪ್ಪಿಗೆ ಇದೆಯೇ? ಪಿತಾಜಿ, ನನಗೆ ಒಪ್ಪಿಗೆ ಇದೆ. ಆದರೆ ನಿಮ್ಮ ಒಪ್ಪಿಗೆ ಬೇಕಲ್ಲವೇ? ಇದಕ್ಕೆ ನಿಮ್ಮ ಒಪ್ಪಿಗೆ ಮುಖ್ಯವಾಗಿದೆ. ನೀವು ಒಪ್ಪುವುದಾದರೆ ನನಗೇನು ಅಭ್ಯಂತರವಿಲ್ಲ. ಮಹಾರಾಜ, ನನ್ನ ಮಗಳು ಸತ್ಯವತಿ ನಿಮ್ಮನ್ನು ಮದುವೆಯಾಗಲು ಅದೃಷ್ಟ ಮಾಡಿದ್ದಾಳೆ. ಆದರೆ ಏನದು ಆದರೆ? ಏನು ಹೇಳಿ, ಏನಾದರೂ ಸಮಸ್ಯೆ ಇದೆಯೇ? ಹೌದು ಮಹಾರಾಜ, ನೀವು ನಮಗೊಂದು ಪ್ರತಿಜ್ಞೆ ಮಾಡಿದರೆ ಮಾತ್ರ ಈ ಮದುವೆ ನೆರವೇರುವುದು. ನಿಮ್ಮ ಮುಂದಿನ ರಾಜನಾಗಿ ನನ್ನ ಮಗಳ ಗರ್ಭದಲ್ಲಿ ಜನಿಸುವ ಮಗುವನ್ನೇ ನೇಮಿಸಬೇಕು. ದಾಶರಾಜ, ನನ್ನನ್ನು ಕ್ಷಮಿಸು.
ನಿಮ್ಮ ಮಗಳ ಮೋಹದಿಂದ ನನ್ನ ಪುತ್ರ ದೇವದ್ರತನಿಗೆ ಮೋಸ ಮಾಡಲಾರೆ. ಶಂತನು ಸತ್ಯವತಿಯನ್ನು ಮರೆಯಲಾಗದೆ ಖಿನ್ನನಾಗತೊಡಗುತ್ತಾನೆ. ಇದನ್ನು ಗಮನಿಸಿದ ದೇವವ್ರತ ನಡೆದ ವಿಚಾರವನ್ನೆಲ್ಲ ಆಪ್ತ ಮಂತ್ರಿಯಿಂದ ತಿಳಿದು ದಾಸರಾಜನ ಬಳಿ ಹೋಗಿ, ದಾಸರಾಜನಿಗೆ ಪ್ರಣಾಮಗಳು. ನಾನು ಶಂತನುನ ಪುತ್ರ ದೇವವ್ರತ. ನನ್ನ ತಂದೆ ನಿಮ್ಮ ಮಗಳಾದ ಸತ್ಯವತಿಯನ್ನು ಇಷ್ಟಪಟ್ಟಿದ್ದಾರೆ. ನಾನು ನಿಮ್ಮ ಷರತ್ತಿಗೆ ಒಪ್ಪುತ್ತೇನೆ. ನಿಮ್ಮ ಇಚ್ಛೆಯಂತೆ ನನ್ನ ತಂದೆಯ ನಂತರದ ರಾಜ ನಿಮ್ಮ ಮಗಳಾದ ಸತ್ಯವತಿಯ ಗರ್ಭದಲ್ಲಿ ಜನಿಸಿದಾತನೇ ಆಗುತ್ತಾನೆ. ಮಗು, ನಿನ್ನ ಮಾತನ್ನು ಒಪ್ಪುತ್ತೇನೆ. ಆದರೆ ನೀನು ಇದನ್ನು ಒಪ್ಪಿದಂತೆ ನಿನಗೆ ಜನಿಸುವ ಮಕ್ಕಳು ಒಪ್ಪಬೇಕಲ್ಲ. ದಾಸರಾಜ, ನಾನು ಗಂಗೆಯ ಪುತ್ರ ಪ್ರತಿಜ್ಞೆ ಮಾಡುತ್ತಿದ್ದೇನೆ. ನನ್ನ ತಂದೆಯ ಸಂತೋಷಕ್ಕಾಗಿ, ಮುಂದಾಗುವ ಒಳಿತಿಗಾಗಿ ನಾನು ಮದುವೆಯಾಗುವುದಿಲ್ಲ. ಆ ಜನ್ಮ ಬ್ರಹ್ಮಚಾರಿಯಾಗೇ ಇರುತ್ತೇನೆ. ಹಾಗೂ ಹಸ್ತಿನಾಪುರವನ್ನು ಒಬ್ಬ ರಾಜನಾಗಿ ಅಲ್ಲ, ಒಬ್ಬ ದಾಸನಾಗಿ ಕಾಯುತ್ತೇನೆಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇನೆ. ಸುಖ, ಈ ಗಾಂಗೆಯು ಮಾಡಿದ ಪ್ರತಿಜ್ಞೆ ಇವನು ಭೀಷ್ಮ ಎಂದು ಲೋಕಕ್ಕೆಲ್ಲ ಪರಿಚಯಿಸಿತು. ತಂದೆಯಿಂದಲೇ ಇಚ್ಛಾಮರಣೆ ವರ ಪಡೆದನು. ಆದರೆ ಏನು ತಂದೆ? ಮಗು, ಮುಂದಿನ ದಿನಗಳ ಅರಿವಿಲ್ಲದೆ ಇದ್ದಾಗ ಮಾತು ನೀಡುವುದು ಪ್ರಮಾದವಾಗುವುದು. ಹೀಗೇಕೆ ಹೇಳುತ್ತಿರುವಿರಿ ಪಿತಾಶ್ರೀ? ಭೀಷ್ಮನ ಶಪಥದ ಪರಿಣಾಮ ಹೇಗಿತ್ತು ಎಂದರೆ, ತುಂಬಿದ ಸಭೆಯಲ್ಲಿ ದ್ರೌಪದಿಯ ಸೆರಗು ಸೆಳೆಯುವಾಗ ಪರಾಕ್ರಮಿ ಭೀಷ್ಮ ತಲೆ ತಗ್ಗಿಸಿ ಕೂರುವಂತಾಗಿತ್ತು. ಕುರುಕ್ಷೇತ್ರ ಯುದ್ಧದಲ್ಲಿ ತನ್ನ ಮೊಮ್ಮಕ್ಕಳು, ತನ್ನ ತೊಡೆ ಮೇಲೆ ಆಟವಾಡುತ್ತಾ ಬೆಳೆದ ತನ್ನ ಮೊಮ್ಮಕ್ಕಳು ರಕ್ತದ ಮಡುವಿನಲ್ಲಿ ನರಳಾಡಿ ಸಾಯುತ್ತಿದ್ದರು. ಆ ಯುದ್ಧವನ್ನು ತಡೆಯಲು ಆಗಲೇ ಇಲ್ಲ. ಬದಲಿಗೆ ತನ್ನ ಶಪಥದ ಪರಿಣಾಮ ತಾನೂ ಯುದ್ಧ ಮಾಡಲು ಮುಂತಾದ. ಕೊನೆಯಲ್ಲಿ ತನ್ನ ಮೊಮ್ಮಕ್ಕಳ ಬೇಡಿಕೆಗೆ ಮಣಿದು ಸಾವಿಗೆ ಶರಣಾದ. ಆಳುವ ಸಾಮರ್ಥ್ಯ ಇರುವವರು ಆಳಾದರೆ ರಾಜ್ಯವನ್ನು ಹಾಳು ಮಾಡುವ ಅರಸರು ಪಟ್ಟಕ್ಕೇರುವರು. ಅದು ಕರ್ಣ. ಆತನು ಇಲ್ಲಿಯವರೆಗೂ ತಾನೊಬ್ಬ ಸೂತ ಪುತ್ರನೆಂದು ತಿಳಿದಿದ್ದ. ಆದರೆ ಶ್ರೀಕೃಷ್ಣನು ನೀನು ರಾಧೆ ಪುತ್ರನಲ್ಲ, ಕುತ್ಯ ಪುತ್ರನೆಂಬ ಸತ್ಯವನ್ನು ತಿಳಿಸಿದ. ಯುದ್ಧದ ಸಂದರ್ಭದಲ್ಲಿ ತನ್ನ ಹುಟ್ಟಿನ ರಹಸ್ಯವನ್ನು ತಿಳಿದು ಚಿಂತೆಯಲ್ಲಿದ್ದಾನೆ. ಹಾಗಾದರೆ ಈಗ ಅಲ್ಲಿ ಬರುತ್ತಿರುವುದು ಕುಂತಿಯೇ? ಹೌದು ಮಗು. ಯಾರಲ್ಲಿ ನಿಂತಿರುವುದು? ಅಧಿರಥ ರಾಜಯ್ಯನಾದ ನಾನು ಕರ್ಣ. ಇಲ್ಲ ಇಲ್ಲ, ನೀನು ರಾಧಯ್ಯನಲ್ಲ, ನೀನು ಕುಂತಿಯ ಮಗ. ತಾವು ಯಾರು ತಾಯಿ? ನಿನಗೆ ಜನ್ಮ ಕೊಟ್ಟ ಮಂದಭಾಗ್ಯ. ಅಂದು ನನ್ನನ್ನು ಕರುಣೆ ಇಲ್ಲದೆ ಬಿಟ್ಟವರು ಹಿಂದೇಕೆ ಬಂದದ್ದು? ಗೊತ್ತಾಯಿತು ಬಿಡಿ. ಆ ಕೃಷ್ಣನೇ ನಿಮ್ಮನ್ನು ಇಲ್ಲಿಯವರೆಗೆ ಕಳುಹಿಸಿರಬೇಕು. ಇಲ್ಲ ಇಲ್ಲ, ನಿನ್ನನ್ನು ನೋಡಬೇಕೆನಿಸಿತು, ನಾನೇ ಬಂದೆ.
ನನ್ನನ್ನು ಬಿಟ್ಟು ಬಿಡಲು ನಾನು ಮಾಡಿದ ಅಪರಾಧವೇನು ತಾಯಿ? ನನ್ನಿಂದ ಕ್ಷತ್ರಿಯ ಎನ್ನುವುದನ್ನು ಕಿತ್ತುಕೊಂಡು ಜಗತ್ತೆಲ್ಲ ಸೂತ ಸೂತ ಎಂದು ಕರೆಯುವಂತೆ ಮಾಡಿದ್ದೀರಿ. ಹೋಗಲಿ, ಈಗ ಬಂದ ಕಾರಣವನ್ನು ತಿಳಿಸಿ. ಈಗಲ್ಲದೆ ಇನ್ಯಾವಾಗ ಬರಲಿ ಕರ್ಣ? ನಿಮ್ಮಲ್ಲೇ ಯುದ್ಧಕ್ಕೆ ತೊಡಗುವ ಮೊದಲು ಅದನ್ನು ತಪ್ಪಿಸಲು ಬಂದೆ. ನೀನು ನನ್ನೊಡನೆ ಬಂದು ಬಿಡು, ನನ್ನ ಮಕ್ಕಳು ನಿನ್ನನ್ನು ಒಪ್ಪಿಕೊಳ್ಳುವಂತೆ ಮಾಡುತ್ತೇನೆ. ನಿನ್ನ ಮೇಲಿರುವ ಸ್ನೇಹದಿಂದ ದುರ್ಯೋಧನನನ್ನು ನಿನ್ನನ್ನು ಒಪ್ಪಿಕೊಂಡು ಸಾಮ್ರಾಜ್ಯವನ್ನು ನಿನಗೆ ಒಪ್ಪಿಸಬಹುದು. ಈ ಸಂದರ್ಭದಲ್ಲಿ ನೀನಲ್ಲದೆ ಮುಂಬರುವ ಮಹಾಯುದ್ಧವನ್ನು ತಪ್ಪಿಸಲು ಇನ್ಯಾರಿಂದಲೂ ಸಾಧ್ಯವಿಲ್ಲ. ದುರ್ಯೋಧನ ಒಪ್ಪುವ ಮಾತಿರಲಿ. ಕಷ್ಟ ಕಾಲದಲ್ಲಿ ಕೈ ಹಿಡಿದು ಸಾಕಿದ ಪ್ರಭುವನ್ನು ಯಾವ ಕಾರಣಕ್ಕೂ ವಂಚಿಸದವನೆಂದು ಸೂತನಾಗಿಯೇ ಹೆಸರು ತೆಗೆದುಕೊಂಡಿದ್ದೇನೆ. ಈಗ ನಿನ್ನ ಮಗನಾಗಿ ಅನ್ನವಿಕ್ಕಿದವನಿಗೆ ದ್ರೋಹ ಮಾಡಿದ ಎಂದು ಹೆಸರು ಮಾಡಿದರೆ ನಿನಗೆ ಕೀರ್ತಿಯೇ ತಾಯಿ? ನೀನು ವಿದ್ಯಾ ಪರೀಕ್ಷೆಯಲ್ಲಿ ಅರ್ಜುನನ್ನು ಎದುರಿಸಲು ನಿಂತಾಗಲೇ ನಾನು ಆ ದೃಶ್ಯವನ್ನು ನೋಡಲಾಗದೆ ಮೂರ್ಛೆ ಹೋದೆ. ಇನ್ನು ಈಗ ಕಾದಾಟಕ್ಕಿಳಿದರೆ ಯುದ್ಧ ಯಾರ ಮೇಲಾದರೂ ಯುದ್ಧವೇ, ಅದು ಅರ್ಜುನನ ಮೇಲಾದರೂ ಅಷ್ಟೇ. ನನ್ನ ಮಕ್ಕಳು ತಮ್ಮಲ್ಲೇ ಕಾದಾಡುವುದನ್ನು ನಾನು ನೋಡಲಾರೆ ಕರ್ಣ. ಇಂದಿನ ಈ ಸ್ಥಿತಿಗೆ ನೀನಲ್ಲದೆ ಮತ್ತಾರು ಕಾರಣರಲ್ಲ ತಾಯಿ. ಆದದ್ದು ಆಗಿ ಹೋಯಿತು. ಈಗ ನನ್ನಿಂದ ಏನಾಗಬೇಕು ತಿಳಿಸಿ. ಯುದ್ಧದಲ್ಲಿ ನನ್ನ ಮಕ್ಕಳನ್ನು ಕೊಲ್ಲಬೇಡ. ಜೀವನದಲ್ಲಿ ಕರ್ಣನನ್ನು ಕೊಲ್ಲುವುದೇ ಪರಮ ಗುರಿ ಎಂದು ಅರ್ಜುನನು ಹೇಳಿಕೊಳ್ಳುತ್ತಾನೆ. ಅವನಿಗೆ ಏನು ಹೇಳುತ್ತೀರಿ? ಅವನು ನಿನ್ನನ್ನು ಏನು ಮಾಡಲಾರ ಎಂಬುದು ನನಗೆ ಗೊತ್ತು. ನನ್ನ ಮಗನಾಗಿ ಒಂದು ಮಾತನ್ನು ನಡೆಸಿಕೊಡು ಎಂದು ಭಿಕ್ಷೆ ಬೇಡುತ್ತೇನೆ. ನೀನು ಭಿಕ್ಷೆ ಬೇಡುವ ಅಗತ್ಯವಿಲ್ಲ. ಯುದ್ಧದಲ್ಲಿ ನಾನು ಅರ್ಜುನ ಮುಖಾಮುಖಿ ಆಗುವವರು. ಅರ್ಜುನನನ್ನು ಬಿಟ್ಟರೆ ಉಳಿದವರನ್ನು ಕೌರವಾದಿಗಳು ನೋಡಿಕೊಳ್ಳುತ್ತಾರೆ. ನಾನು ಅರ್ಜುನನು ಇಬ್ಬರಲ್ಲಿ ಒಬ್ಬರು ನಿನಗೆ ಉಳಿಯುತ್ತೇವೆ. ಚಿಂತೆ ಬೇಡ. ನಮ್ಮ ಕಡೆ ಬರುವ ಮಾತೇ ಇಲ್ಲವೇ ಕರ್ಣ? ಅದು ಹೇಗೆ ಸಾಧ್ಯ ತಾಯಿ? ಯುದ್ಧದಲ್ಲಿ ಅರ್ಜುನನೊಂದಿಗೆ ಯುದ್ಧ ಮಾಡುವುದಕ್ಕೆ ಹೆದರಿ ನಿಮ್ಮ ಕಡೆ ಹೋದ ಹೇಡಿ ಎಂದು ಜಗತ್ತು ನನ್ನನ್ನು ಮೂದಲಿಸುವುದಿಲ್ಲವೇ? ಈ ಪರಿಸ್ಥಿತಿಯಲ್ಲಿ ನಾನು ಯಾರೆಂಬುದು ಪಾಂಡವರಿಗೂ ಗೊತ್ತಾಗದಿರುವುದು ಒಳ್ಳೆಯದು. ಆದ್ದರಿಂದ ನಾನು ಬದುಕಿರುವವರೆಗೂ ನಾನು ಯಾರೆಂಬುದನ್ನು ಪಾಂಡವರಿಗೂ ತಿಳಿಸುವುದಿಲ್ಲವೆಂದು ಮಾತು ಕೊಡಿ. ಆ ಮಾತನ್ನು ನಡೆಸುತ್ತೇನೆ. ನೀನು ಅವಕಾಶ ದೊರೆತರೂ ಅವರನ್ನು ಕೊಲ್ಲಬೇಕು. ಆಗಲೇ ಹೇಳಿಬಿಟ್ಟನಲ್ಲ, ನಾನು ಅರ್ಜುನ. ನಮ್ಮ ದ್ವಂದ್ವ ಸಮರವನ್ನು ಬಿಟ್ಟರೆ ಉಳಿದವರ್ಯಾರೂ ನನ್ನ ಗಮನದಲ್ಲೇ ಇಲ್ಲ. ನಾನು ನನ್ನ ಪ್ರಭುವಿಗೆ ಮೋಸ ಮಾಡದ ಸತ್ಯವಂತ ಮಗನಾಗಿ ಬಾಳು ಎಂದು ಆಶೀರ್ವದಿಸಿ ಮುಂದೆ ಅದಕ್ಕೆ ಅವಕಾಶ ದೊರೆಯುವುದಿಲ್ಲ. ನಿನ್ನ ಈ ಕಠೋರ ನಿರ್ಧಾರಕ್ಕೆ ನಾನೇನು ಹೇಳಲಾರೆ ಕರ್ಣ. ನಿನ್ನ ಸತ್ಯ ಸಂಧತೆ ಸದಾ ನನ್ನ ಜೊತೆಗಿರಲಿ ಎಂಬುದೇ ನನ್ನ ಸದಾಶಯ. ಕೃಷ್ಣ ಸಾಲದು ಎಂದು ತಾಯಿಯ ವೇಷ ಧರಿಸಿ ಬಂದ ನನ್ನ ಪಾಲಿನ ಕಾರ್ಗತ್ತಲೆ. ನೀನು ಎಷ್ಟೆಷ್ಟು ನನ್ನ ಮನಸ್ಸುಗಳನ್ನು ಮಂಜು ಮಾಡಿದರೂ ನಾನು ಹಿಡಿದ ದಾರಿಯಿಂದ ವಿಮುಖನಾಗುವುದಿಲ್ಲ. ನಂಬಿದ ಪ್ರಭುವಿನ ಹಿತಕ್ಕಾಗಿ ನನ್ನ ಸರ್ವಸ್ವವನ್ನು ಸಮರ್ಪಿಸಿಕೊಳ್ಳುವುದೊಂದೇ ನನಗಿರುವ ಏಕೈಕ ಮಾರ್ಗ. ಸುಯೋಧನ, ನಿನ್ನ ಮೂಲ ಶಕ್ತಿಯ ನಾಶಕ್ಕೆ ಎಷ್ಟೊಂದು ಬಲವಾದ ಚೈತನ್ಯಗಳು ಒಂದುಗೂಡುತ್ತಿವೆ ಎಂಬುದನ್ನು ನೋಡಿದರೆ ನೀನೆಂತಹ ಅಸಾಮಾನ್ಯ ಎಂದು ನನಗೆ ಆಶ್ಚರ್ಯವಾಗುತ್ತಿದೆ. ನನ್ನಿಂದ ನಿನಗೆ ಎಳ್ಳಷ್ಟು ಮೋಸವಾಗುವುದಿಲ್ಲ ಪ್ರಭುವೇ, ಇದೇ ನನ್ನ ದೃಢ ನಿರ್ಧಾರ. ಪಿತಾಶ್ರೀ, ಕರ್ಣನ ಸ್ವಾಮಿನಿಷ್ಠೆ, ಕರ್ತವ್ಯ ನಿಷ್ಠೆ ಹಾಗೂ ಸತ್ಯನಿಷ್ಠೆಯು ನಮಗೆಲ್ಲ ಮಾದರಿಯಲ್ಲವೇ? ಹೌದು ಮಗು. ಕರ್ಣ ಸ್ವಾಮಿನಿಷ್ಠೆಯುಳ್ಳ, ಕರ್ತವ್ಯ ನಿಷ್ಠೆಯುಳ್ಳ, ಸತ್ಯನಿಷ್ಠೆಯುಳ್ಳ ವೀರ, ಶೂರ, ಪರಾಕ್ರಮಿ. ಕಷ್ಟ ಎಂದು ಬೇಡಿ ಬಂದವರಿಗೆ ಎಂದಿಗೂ ಬರಿಕೈಯಲ್ಲಿ ಕಳುಹಿಸದ ದಾನಿಯವನು.
ಯುದ್ಧದ ಸಂದರ್ಭದಲ್ಲಿ ಬ್ರಾಹ್ಮಣನ ವೇಷ ಧರಿಸಿ ಬಂದು ದಾನ ಕೇಳಿದ ಇಂದ್ರನಿಗೆ ತನ್ನ ಜೀವದ ಅಂಗನ್ನು ತೊರೆದು ತನ್ನ ಕರ್ಣಕುಂಡಲವನ್ನೇ ತೆಗೆದುಕೊಟ್ಟ. ಇಂತಹ ದಾನಾಶೂರ ಕರ್ಣನನ್ನು ಈ ಸಮಾಜವು ಸೂತನೆಂದು ಜರಿದಿತ್ತು, ಅವಮಾನಿಸಿತ್ತು. ಕರ್ಣ, ನಡೆ, ನಿನ್ನ ಪಾತ್ರವು ಮುಗಿದಿದೆ. ಮಗು, ಕುಲದ ಆಧಾರದ ಮೇಲೆ ವ್ಯಕ್ತಿಯನ್ನು ಗುರುತಿಸಬಾರದು, ಅವನ ವ್ಯಕ್ತಿತ್ವದ ಆಧಾರದ ಮೇಲೆ ಗುರುತಿಸಬೇಕು. ಭಯಂಕರವಾಗಿದೆ. ಮಗು, ದುರ್ಯೋಧನನ ಜನನವಾದಾಗಲೂ ಹೀಗೆ ಅಪಶಕನಗಳು ಮೂಡಿದ್ದವು. ದುರ್ಯೋಧನ ಅಂದರೆ ಗಾಂಧಾರಿಯ 101 ಮಕ್ಕಳಲ್ಲಿ ಮೊದಲನೆಯ ಮಗ ಅಲ್ಲವೇ? ಹೌದು ಮಗು. ಏನಿದು ಶಬ್ದ ಇಷ್ಟು ಭಯಂಕರವಾಗಿದೆ? ಪ್ರಭು ಪ್ರಭು, ಮಗುವಿನ ಜನನವಾಗಿದೆ. ಅಯ್ಯೋ, ಅಪಶಕುನ ಅಪಶಕುನ. ವಿದುರ, ಏನು ಮಾತನಾಡುತ್ತಿರುವೆ ನೀನು? ಮಹಾರಾಜ, ಈ ಮಗು ಮುಂದೆ ಕುರುವಂಶದ ನಾಶಕ್ಕೆ ಕಾರಣನಾಗುತ್ತಾನೆ. ತಪ್ಪು ತಿಳಿಯಬೇಡಿ. ಈ ವಂಶದ ಉಳಿವಿಗಾಗಿ ಈ ಮಗುವನ್ನು ತ್ಯಾಗ ಮಾಡುವುದೇ ಒಳ್ಳೆಯದು. ಬೇಡ ಬೇಡ, ನನ್ನ ಮಗುವನ್ನು ಕೊಲ್ಲಲು ಬಿಡುವುದಿಲ್ಲ. ಮುಂದೆ ನಡೆಯುವುದರ ಬಗ್ಗೆ ನನಗೆ ಚಿಂತೆ ಇಲ್ಲ. ನನಗೆ ನನ್ನ ಪುತ್ರ ಬೇಕು. ಎಲ್ಲಿದ್ದಾನೆ ನನ್ನ ಮಗು? ಪ್ರಭು, ಹೀಗೆ ಬನ್ನಿ, ಹೀಗೆ ಬನ್ನಿ. ಹಾಗಾದರೆ ಇದರ ಆಗಲೇ ಸದ್ದಿಲ್ಲದ ಈರುಳು ಇದೇನು ಸತ್ತ ಹೆಣಗಂತಿರುವುದು? ಆರ್ತನಾದ ಮೌನದ ಮನೆಯನ್ನು ಸೇರಿವೆಯಲ್ಲ. ಮನಸ್ಸಿಗೆ ಕಣ್ಣುಗಳಿಗೆ ತುಂಬ ಭಯಂಕರವಾಗಿರುವುದು ಈ ಸುಡುಗಾಡ ನೋಟ. ಪ್ರಭು, ಈ ದೃಶ್ಯವನ್ನು ನೋಡಲು ಕಣ್ಣುಗಳಿಲ್ಲದ ನೀವೇ ಧನ್ಯರು. ಸುಳ್ಳು ಹೇಳಬೇಡ ಸಂಜಯ. ಕಣ್ಣುಗಳಿಗೆ ತಿಳಿಯದ ನೋವನ್ನು ನನ್ನ 2 ಕಿವಿಗಳು ತಿಳಿಯುತ್ತಿವೆ. ಆ ವಿಧಿ ನನ್ನ 2 ಕಣ್ಣುಗಳನ್ನು ಕಿತ್ತುಕೊಂಡಂತೆ ನನ್ನ 2 ಕಿವಿಗಳನ್ನು ಕಿತ್ತುಕೊಂಡಿದ್ದರೆ ಚೆನ್ನಾಗಿತ್ತು. ಸಂಜಯ, ನಮ್ಮನ್ನು ಇಲ್ಲಿಯವರೆಗೂ ಕರೆದು ತಂದೆ. ಆದರೆ ನನ್ನ ಪುತ್ರ ಎಲ್ಲಿದ್ದಾನೆ ಎಂಬುದನ್ನು ತೋರಿಸುತ್ತಿಲ್ಲವಲ್ಲ. ಎಲ್ಲಿದ್ದಾನೆ ನನ್ನ ಮಗ? ಮಗನೇ, ನಿನ್ನ ನಾನು ಬೈದಿದ್ದನ್ನು ಮನ್ನಿಸು. ಯಾರಿಗೆ ನೀನು ಏನಾದರೇನು? ಜನರ ಎದುರು ನೀನು ದೇವರಿಗೆ ದ್ರೋಹಿಯಾಗಿರಬಹುದು, ಧರ್ಮಕ್ಕೆ ಕೆಟ್ಟವನಾಗಿರಬಹುದು, ಈ ಭೂಮಿಗೆ ನೀನು ಅಪರಾಧಿಯಾಗಿರಬಹುದು, ಈ ಮನೆಗೆ ಶತ್ರುವಾಗಿರಬಹುದು. ಆದರೆ ನನಗೆ ಮಾತ್ರ ನನ್ನ ಕಂದ, ನನ್ನ ಮುದ್ದು ಕಂದ ನೀನು. ತಂದೆಯು ಕೈ ಬಿಟ್ಟನೆಂದು, ತಾಯಿಯು ಬೈದಳೆಂದು ನೊಂದಿರುವೆಯಾ, ಬೆಂದಿರುವೆಯಾ?
ನೀನು ಸತ್ತು ನನ್ನನ್ನು ಕೊಂದೆಯ? ಅಯ್ಯೋ, ಮುನಿಸಿಕೊಳ್ಳಬೇಡ ನನ್ನ ಕಂದ. ಹೇಗೆ ಸಂತೈಸಲಿ ಇವರನ್ನು? ನನ್ನಿಂದ ಇವರನ್ನು ಸಮಾಧಾನಿಸಲು ಸಾಧ್ಯವಿಲ್ಲ. ಅಳುವರನ್ನು ಸಂತೈಸುವುದಕ್ಕೆ ಹೋದರೆ ಅಳು ಉಕ್ಕಿ ಬರುತ್ತದೆ. ಅಳು ಕಂಬನಿಯಾಗಿ ಆಚೆ ಬಂದರೆ ಮನಸ್ಸು ಹಗುರವಾಗುತ್ತದೆ. ಸ್ಮಶಾನದಲ್ಲಿ ಒಣತತ್ವಗಳನ್ನು ಹೇಳುವುದು ಸರಿಯಲ್ಲ. ಗೋಳಾಡುವವರ ಜೊತೆ ಸೇರಿ ಗೋಳಾಡುವುದು ಲೇಸು. ದೇವಿ, ದುರ್ಯೋಧನನ ಹುಡುಕಾಟಕ್ಕಾಗಿ ಸೇವಕರನ್ನು ಕಳಿಸಿರುವೆ. ಪ್ರಭು, ಬನ್ನಿ ಹೋಗೋಣ. ಬಿದ್ದಿರುವ ಮಗನನ್ನು ಪ್ರಾಣ ಬಿಡುವ ಮೊದಲೇ ನೋಡೋಣ. ತಡ ಮಾಡಿದರೆ ಸಮಯ ಕೈಮೀರುವುದು. ಸಂಜಯ, ನೀನೇ ನನ್ನ ಕಣ್ಬೆಳಕು, ನೀನೇ ನನ್ನ ಕೈಗೋಲು. ನೀನು ಮುಂದೆ ನಡೆ, ನಾವು ಹಿಂದೆ ಬರುತ್ತೇವೆ. ನಡೆಯಿರಿ ನಡೆಯಿರಿ, ಕಂಬನಿಯ ಹೊಳೆಯಲ್ಲಿ ತೇಲಿ ಹೋಗೋಣ ಬನ್ನಿ. ಭಾನುಮತಿ ತಾಯಿ, ಅದು ಸಂಜಯನೊಡನೆ ಮಹಾರಾಜ ಧೃತರಾಷ್ಟ್ರ, ತಾಯಿ ಗಾಂಧಾರಿಯವರು ಹೋದರು. ಕಂಬನಿಯ ಕಡಲೊಳಗೆ ಇಬ್ಬರು ಮುಳುಗಿದ್ದಾರೆ. ಯಾರನ್ನು ಯಾರು ದಡಕ್ಕೆ ಎಳೆಯುವವರು, ರಕ್ಷಿಸುವವರು? ಬನ್ನಿ, ಈ ಕಡೆ ಬನ್ನಿ. ಹೋಗು ಹೋಗು, ನಡೆಯಶ್ವತ್ಥಾಮ. ಯಾರಿದ್ದವರು ನನ್ನೊಡನೆ? ನಾನು ಒಂಟಿಯಾಗಿ ಬಂದವನು. ನಡೆ, ಹೋಗು. ಗುರುಪುತ್ರ, ಕೌರವೇಂದ್ರ, ಬಂದ ನೋಡು. ಮನಸ್ಸಿನಲ್ಲಿ ಏನೂ ಇಟ್ಟುಕೊಳ್ಳಬೇಡ. ನಿನ್ನ ಕೊನೆ ಆಕಾಂಕ್ಷೆ ಏನಿದೆ ಹೇಳು, ತಪ್ಪನೆ ಮಾಡುವೆನು. ಆಕಾಂಕ್ಷೆ ಆಕಾಂಕ್ಷೆ ಸ್ಮಶಾನಕ್ಕೆ ಹೋಗುವ ಆಕಾಂಕ್ಷೆ. ಕರ್ಣನನ್ನು ನನ್ನೊಡನೆ ಚಿತೆಯಲ್ಲಿ ಸುಡುವೆಯ? ನಾವಿಬ್ಬರು ಒಂದಾಗಿ ಭೂಮಿಯಲ್ಲಿ ಬಾಳಿದೆವು. ನಾವಿಬ್ಬರು ಒಂದಾಗಿ ರಾಜ್ಯವನ್ನು ಆಳಿದೆವು. ಸಾವಿನಲ್ಲೂ ನಾವಿಬ್ಬರು ಒಂದಾಗಿ ನಲಿಯುತ್ತೇವೆ. ಸುಟ್ಟು ಬಿಡು ನಮ್ಮಿಬ್ಬರನ್ನು ಒಂದೇ ಚಿತೆಯಲ್ಲಿ. ನಮ್ಮಿಬ್ಬರ ಬೂದಿ ಎರಡಾಗದಂತೆ ಇದೊಂದನಾದರೂ ಮಾಡುವೆಯ? ಸರಿ, ರಾಜಾಜ್ಞೆ, ಹೋಗಿ ಬರುವೆನು. ನಿಮ್ಮೆಲ್ಲರನ್ನು ನಂಬಿ ಮೋಸ ಹೋದೆನು. ಓ ಪಿತಾಮಹ ಭೀಷ್ಮ, ಓ ಗುರು ದ್ರೋಣಾಚಾರ್ಯ, ನೀವೆಲ್ಲರೂ ನನ್ನ ಕಡೆಯವರಲ್ಲವೇ? ದೇಹ ಮಾತ್ರ ನನಗೆ ಕೊಟ್ಟು ಮನಸ್ಸನ್ನು ಅವರಿಗೆ ಮೀಸಲಿಟ್ಟಿರಿ. ನನ್ನ ಪಕ್ಷದಲ್ಲಿ ನಿಂತು ತೋರಿಕೆಗಾಗಿ ಪಣದಲ್ಲಿ ಇದ್ದಿರಷ್ಟೇ. ನೀವೆಲ್ಲರೂ ಮನಸ್ಸಿನಿಂದ ನಿಷ್ಠೆಯಿಂದ ಹೋರಾಡಿದರೆ ನನಗೆ ಈ ಅಪಮಾನವಾಗಲಿ ಊರು ಭಂಗವಾಗಲಿ ಆಗುತ್ತಿರಲಿಲ್ಲ. ಧರ್ಮದ ಮುಸುಕು ಧರಿಸಿ ಮೋಸ ಮಾಡಿದವರಲ್ಲವೇ? ಓ ನನ್ನ ಪ್ರೀತಿಯ ಸಹೋದರ ದುಶ್ಯಾಸನ, ಓ ನನ್ನ ಗೆಳೆಯ ಕರ್ಣ, ನಿಮ್ಮೆಲ್ಲರನ್ನು ನಾನು ಕಳೆದುಕೊಂಡೆನು.
ಯಾರದು? ಚಕ್ರವರ್ತಿ, ಯಾರಿದು ನನ್ನನ್ನು ಚಕ್ರವರ್ತಿ ಎಂದು ಕರೆಯುತ್ತಿರುವವರು? ಕುರುಕುಲ ಸಾರ್ವಭೌಮ, ನಾನು ದ್ವಾಪರ. ದ್ವಾಪರ ಮಹಾನುಭಾವ, ನನಗೆ ಆಸ್ಥಾನವಿಲ್ಲ. ನಿನ್ನನ್ನು ಪೀಠದಲ್ಲಿ ಕುಳ್ಳಿರಿಸಲು ಅದಕ್ಕೆ ಕ್ಷಮಿಸು. ರಾಜೇಂದ್ರ, ಮಣಿದು ದಯೆ ತೋರುವುದೇ ಮನುಷ್ಯರ ಮಹಾಸ್ಥಾನ. ಸ್ವತಂತ್ರ ಸಾಮ್ರಾಜ್ಯವಲ್ಲವೇ? ಸ್ವತಂತ್ರವಾಗಿರುವುದಕ್ಕಿಂತ ಮಿಗಿಲಾಗಿರುವ ಚಕ್ರವರ್ತಿಗಳಾರು? ನೀನು ಈಗ ಚಕ್ರವರ್ತಿ. ಯುಗ ಪುರುಷ, ಈಗ ನೀನು ಬಂದ ಕಾರಣವೇನು? ನನ್ನ ಆಳ್ವಿಕೆ ಮುಕ್ತಾಯಗೊಂಡಿದೆ. ನಿನ್ನ ಅನುಮತಿಯ ಪಡೆದು ಬೀಳ್ಕೊಡಲು ಬಂದಿರುವೆ. ಅದನ್ನು ನನ್ನನ್ನು ಏನು ಕೇಳುವುದು? ಪಾಂಡವರಿದ್ದಾರೆ, ಧರ್ಮರಾಯನಿದ್ದಾನೆ, ಕೃಷ್ಣನಿದ್ದಾನೆ. ಈಗ ಅವರೆಲ್ಲ ಚಕ್ರವರ್ತಿಗಳಲ್ಲವೇ? ನೀನಿರುವಾಗ ಮಿಕ್ಕವರೆಲ್ಲ ಹೇಗೆ ಸಾರ್ವಭೌಮರಾಗುತ್ತಾರೆ? ನನಗೆ ನೀನೇ ಸಾರ್ವಭೌಮ, ನನಗೆ ನೀನೇ ಚಕ್ರವರ್ತಿ. ನೀನೇ ನನಗಿನ್ನು ಕೌರವ ಕುಲೇಂದ್ರನು. ಹೊರಡುವೆನು, ಆಜ್ಞೆಯನ್ನು ದಯಪಾಲಿಸು. ಆಗ ಮಾತ್ರ ಕಲಿಗೆ ಕೊಡುವೆನು ನನ್ನ ಅಧಿಕಾರವನ್ನು. ಹೋಗಿ ಬಾ ದ್ವಾಪರ ದೇವ, ನಾನು ಹೋಗಿ ಬರುವೆನು. ನಾವಿಬ್ಬರು ಮತ್ತೆ ಸೇರುವ. ಹೌದಲ್ಲವೇ? ನಾವೆಲ್ಲರೂ ಮರಳಿ ಬರುವುದಕ್ಕಾಗೇ ಹೋಗುವವರು. ಧರ್ಮ ಅಧರ್ಮ, ಧರ್ಮಿಗಳ್ಯಾರು ಅಧರ್ಮಿಗಳ್ಯಾರು? ಧರ್ಮ ಸಂಸ್ಥಾಪಕನಲ್ಲವೇ ಆ ಕೃಷ್ಣ? ಧರ್ಮಕ್ಕೆ ಬೆಂಬಲಿಸಿದವನಲ್ಲವೇ ಆ ಕೃಷ್ಣನು? ಆ ಬಡ ಗೋಪಾಲ ಅಸಂಸ್ಕೃತಿ ಅನಾಗರಿಕನು. ನಾನೇಕೆ ಹೀಗೆ ಅರುಗಲಿ? ಪಾಂಡವರೋದು ಯಾವ ಧರ್ಮ ಹಿಡಿದರು? ಮುದುಕರಾದ ಭೀಷ್ಮರನ್ನು ಬೇಡಿಕೊಂಡು ಕೊಂದರು. ಒಳಸಂಚು ಮಾಡಿ ಕಡೆಗಣಿಸಿದರು. ನಮ್ಮೆಲ್ಲರ ಗುರು ದ್ರೋಣಾಚಾರ್ಯರನ್ನು ಸುಳ್ಳಿನಿಂದ ಪರಲೋಕಕ್ಕೆ ಅಟ್ಟಿದರು. ನನ್ನ ನೆಚ್ಚಿನ ಗೆಳೆಯ ಕರ್ಣನನ್ನು ನನ್ನ ಕಣ್ಣೆದುರೇ ಮೋಸದಿಂದ ಕೊಂದರು. ನನ್ನನ್ನು ಕೂಡ ಮಲ್ಲ ಯುದ್ಧದಲ್ಲಿ ಗೊತ್ತಾಗದ ರೀತಿ ತೊಡೆಗೆ ಹೊಡೆದು ಕೆಡವಿದರು. ಇವರೆಲ್ಲ ಧರ್ಮಿಗಳು, ನಾನೊಬ್ಬನೇ ಅಧರ್ಮಿ. ಇದೆಲ್ಲ ಕೃಷ್ಣನ ಮೋಸ. ಮೋಸದ ಗುರುವೇ ಕೃಷ್ಣನಲ್ಲವೇ? ಎಲ್ಲವೋ ಕೃಷ್ಣ ಕೃಷ್ಣ ಕೃಷ್ಣ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ರಾಜೇಂದ್ರ, ಬಂದೆ ನೋಡು. ನೀನಾರು? ನೀನೀಗ ಕರೆದ ಕೃಷ್ಣ. ಯಾರೋ ಕರೆದರು ನಿನ್ನನ್ನು? ನನ್ನ ಈ ಸ್ಥಿತಿಯನ್ನು ಕಂಡು ನಗಲೆಂದು ಬಂದೆಯಾ?
ಕೌರವೇಂದ್ರ, ನೀನು ನನ್ನ ಹೆಸರನ್ನು ಕೂಗಿ ಕರೆದೆ ಅಲ್ಲವೇ? ಕೂಗಿದನು, ಕರೆಯಲಿಲ್ಲ. ಕೃಪಾಕರ, ಮುರಾರಿ, ಕರುಣಾಸಾಗರ, ಬಾ ನನ್ನನ್ನು ಕಾಪಾಡು ಎಂದು ಕರೆಯಲಿಲ್ಲ ನಿನ್ನನ್ನು. ಬಂದ ದಾರಿಯಲ್ಲಿ ಮರಳಿ ಹೋಗು ನೀಚ, ನನ್ನೆದುರು ನಿಲ್ಲಬೇಡ. ಸಮಾಧಾನ ಚಕ್ರವರ್ತಿ, ಸಮಾಧಾನ. ಎಲ್ಲವೋ ದುರಾತ್ಮ, ಚಕ್ರವರ್ತಿ ಎಂದು ನನ್ನನ್ನು ಹಂಗಿಸುವೆಯಾ? ನನ್ನ ಚಕ್ರಾಧಿಪತ್ಯವನ್ನು ಹಾಳು ಮಾಡಿದವನು ನೀನಲ್ಲವೇ? ರಾಜೇಂದ್ರ, ನಿನ್ನ ಚಕ್ರಾಧಿಪತ್ಯವನ್ನು ಹಾಳು ಮಾಡಿದವನು ನಾನಲ್ಲ, ನೀನೇ ಅದನ್ನು ಹಾಳು ಮಾಡಿಕೊಂಡ. ಮತ್ಸರದಿಂದ ಪಾಂಡವರನ್ನು ಜೂಜಿಗೆ ಕರೆದು ಮೋಸದ ಆಟವಾಡಿ ಕಾಡಿಗೆ ಎಟ್ಟಿದ ಪಾಪಿ ನೀನಲ್ಲವೇ? ನೆರೆದಿದ್ದ ಮಹಾಜನರುಗಳೆದುರು ರಾಜ್ಯಸಭೆಯಲ್ಲಿ ದ್ರೌಪದಿಯ ಮಾನವನ್ನು ತೆಗೆದವನು ನೀನಲ್ಲವೇ? ಅಧರ್ಮದ ಆದಿಯಲ್ಲಿ ನಡೆದವನು ನೀನಲ್ಲವೇ? ಪಾಂಡವರಿಗೆ ನ್ಯಾಯವಾಗಿ ಸಲ್ಲಬೇಕಾದ ರಾಜ್ಯವನ್ನು ನೀಡು ಎಂದು ಕೇಳಿಕೊಂಡರೂ ನೀನು ಕೊಡಲಿಲ್ಲ. ಗುರು ಹಿರಿಯರ ಮಾತನ್ನು ಕಡೆಗಣಿಸಿ ಯುದ್ಧವನ್ನು ಸಾರಿದವನು ನೀನಲ್ಲವೇ? ನೀನೇ ಇದಕ್ಕೆಲ್ಲ ಕಾರಣ. ಕುರುಕ್ಷೇತ್ರ ಯುದ್ಧ ಭೂಮಿಯನ್ನು ರುದ್ರಭೂಮಿಯಾಗಿಸಿದವನು ನೀನು. ನಿನ್ನಿಂದಲೇ ಕರ್ಣ, ಭೀಷ್ಮ, ದ್ರೋಣಾದಿ ಅನರ್ಘ್ಯ ರತ್ನಗಳು ಮರಣ ಹೊಂದಿದರು. ಎಲ್ಲವೋ ಮಾಯಾವಿ, ಕೊಲೆಪಾತಕ, ರಣ ರಕ್ತ ರಾಕ್ಷಸ, ನನ್ನೆದುರು ನಿಂತು ನನ್ನನ್ನೇ ತೆಗಳುತ್ತಿರುವೆಯಾ? ನಾನಲ್ಲ ಕೊಂದವನು ನೀನು, ಮೋಸದಿಂದ ಸುಡುಗಾಡಿಗಟ್ಟಿದವನು ನೀನಲ್ಲವೇ? ಅಂದು ವಿದುರನ ಮನೆಯಿಂದ ನನ್ನ ಆಸ್ಥಾನಕ್ಕೆ ಬಂದಾಗಲೇ ಹೆಜ್ಜೆ ಹೆಜ್ಜೆಗೂ ಸುಳ್ಳುಗಳನ್ನಾಡಿ ಮಸಣಕ್ಕೆ ತಂದೆಯಲ್ಲವೇ? ಮೋಸವನ್ನು ಮರೆ ಮಾಡಿ ನಾಟಕವಾಡಬೇಡ ನನ್ನೆದರು. ಸಾಕು, ನಿಲ್ಲಿಸಿ ಈ ಆಟವನ್ನು. ಕನಸನ್ನು ಒಡೆದು ಮೇಲೆ ಇಡು. ಮಾಯಾ, ಮೋಹ ಇವೆಲ್ಲವೂ ಕುರುಡು ಮಾಡುವುದು ಈ ಜಗವನ್ನು. ವೀರ ಕೌರವ, ತತ್ವಜ್ಞಾನಿ ಕೌರವ, ಸಾಕು, ನಿಲ್ಲಿಸು ನಿನ್ನ ಅಭಿನಯವನ್ನು. ಎಚ್ಚೆತ್ತು ಕಣ್ಬಿಟ್ಟು ನೋಡು, ಆಟವೂ ಮುಗಿದಿದೆ. ಜಗದ್ಗುರು, ನಿನ್ನ ಮಂತ್ರಘಾತದಿಂದ ಹೊಡೆದಿದೆ ಈ ಕನಸು. ಕಮಲಾಕ್ಷ, ಏನು ಭಯಂಕರವಾಗಿತ್ತು ಸುವರ್ಣ ಸ್ವಪ್ನವು? ಸೂತ್ರಧಾರ, ನಾನು ಪಾತ್ರವನ್ನು ಹೇಗೆ ಅಭಿನಯಿಸಿದೆ? ಅದರಲ್ಲಿ ಏನಾದರೂ ತಪ್ಪಿದೆ ಏನೋ? ನಟರೊಳಗೆ ನಟನೆಂದರೆ ನೀನೇ ಕೌರವ, ಅಭಿನಯ ಚತುರ. ನಿನ್ನ ಅಭಿನಯಕ್ಕೆ ನಾನೇ ಮಾರು ಹೋದೆ. ಕರ್ಣನ ಅಭಿನಯವನ್ನು ಏನೆನ್ನುವೆ? ಅವನ ಅಭಿನಯ ಹೇಗಿತ್ತು? ನಿನಗೆ ಎರಡನೇ ಅವನು ಆತ. ಆ ದಿನ ಕಡೆಯ ಕಾಳಗದಲ್ಲಿ ತನ್ನನ್ನು ತಾನೇ ಮೀರಿದನು. ಅದನ್ನು ನಾನು ನೋಡಿ ಬಲು ಹಿಗ್ಗಿದೆ. ನೀನು ಮಹಾ ಕಲಾವಿದನಲ್ಲವೇ? ವಿಶ್ವಕವಿಯಲ್ಲವೇ? ಭಗವಂತ, ಎಲ್ಲಿ ಹೋಯಿತು ತಾರಾ ಪರಿಶೋಭಿಸುತ್ತಿದ್ದ ನೀಲಿ ಆಕಾಶ, ಸ್ಮಶಾನ ಮಾರ್ಗ, ಆ ಕುರುಕ್ಷೇತ್ರ ರಣಭೂಮಿ, ಕಿವಿ ಬೀರುವಂತೆ ಕೇಳುತ್ತಿದ್ದ ಆ ಆಕ್ರಂದನ ಧ್ವನಿಗಳು ಎಲ್ಲಿ? ಕನಸು ಒಡೆದ ಮೇಲೆ ಅದರೊಳಗಿರುವುದೇನು ಕೌರವ? ಅದೆಲ್ಲ ಸವಿಯಾದ ಸುಳ್ಳುಗಳಿಂದ ಕೆತ್ತಿರುವ ಸನ್ನೆ ಅಲ್ಲವೇ? ಅಲ್ಲಿ ನೋಡು, ಅಗು ಗಾಂಧಾರಿ, ಧೃತರಾಷ್ಟ್ರ ಸಂಜೆನೊಡನೆ ಬರುತ್ತಿರುವರು. ಈ ಕಡೆ ನಿನ್ನ ನಾಟಕವನ್ನು ನೇರವಾಗಿ ಕೊನೆಗೊಳಿಸು. ನಾನು ಹೋಗಿ ಬರುವೆ. ಅಲ್ಲಿ ನಿನ್ನನ್ನು ಮತ್ತೆ ಕಾಣುವೆ. ಏನು ಅವಮಾನ! ಅಯ್ಯೋ, ಏನು ಊರು ಭಂಗ!
ಪ್ರಭು. ಅಲ್ಲಿ ಪಕ್ಕದಲ್ಲಿ ಹೊರಳಾಡಿ ನರಳುತ್ತಿರುವವನು ಕುರುಕುಲದ ಸಾರ್ವಭೌಮ. ಅಯ್ಯೋ ಅಯ್ಯೋ ಮಗು ಮಗು ಅಯ್ಯೋ ಮಗು ಮಗು ಅಯ್ಯೋ ಪಿತಾಶ್ರೀ, ಕುರುಕ್ಷೇತ್ರದ ಯುದ್ಧದ ನಂತರ ಏನಾಯಿತು? ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರು ಜಯಿಸಿದರು. ಹಲವು ವರ್ಷಗಳ ಕಾಲ ಯುಧಿಷ್ಠಿರ ರಾಜನಾಗಿ ಆಡಳಿತ ನಡೆಸಿದ. ಮುಂದೆ ಅಭಿಮನ್ಯುವಿನ ಮಗನಾದ ಪರೀಕ್ಷಿತನಿಗೆ ಪಟ್ಟ ಕಟ್ಟಲಾಯಿತು. ಮುಂದೆ ಪಾಂಡವರು ಏನಾದರು? ಪಾಂಡವರು ಸ್ವರ್ಗಾಭಿಮುಖವಾಗಿ ತೀರ್ಥಯಾತ್ರೆ ಹೊರಟರು. ಪಾಂಡವರು ಸ್ವರ್ಗ ಸೇರುವರೆ? ಇಲ್ಲ ಮಗು, ಕೌರವರು ಹಾಗೂ ಗುರು ಹಿರಿಯರು ಸ್ವರ್ಗದಲ್ಲಿ ಇರುತ್ತಾರೆ. ಪಾಂಡವರು ನರಕದ ದರ್ಶನ ಮಾಡಿ ಬಳಿಕ ಸ್ವರ್ಗ ಸೇರುವರು. ಕೌರವರು ಸ್ವರ್ಗಕ್ಕೆ, ಪಾಂಡವರು ನರಕದ ದರ್ಶನ ಮಾಡಿ ಅನಂತರ ಸ್ವರ್ಗಕ್ಕೆ. ಏಕೆ ಈ ತಾರತಮ್ಯ? ಮಗು, ಎಷ್ಟೇ ಕೆಟ್ಟವನಾದರೂ ಅವನಲ್ಲಿ ಒಂದು ಒಳ್ಳೆಯ ಗುಣವಿರುತ್ತದೆ. ದುರ್ಯೋಧನನು ಪಾಂಡವರ ವಿರೋಧಿಯ ಹೊರತು ಕೆಟ್ಟವನಲ್ಲ. ಈತನು ತನ್ನ ಪ್ರಜೆಗಳ ಹಿತಾಸಕ್ತಿಯ ಕಡೆಗೆ ಹೆಚ್ಚು ಗಮನ ವಹಿಸಿದ್ದ. ಸದೃಢ ರಾಜನಾಗಿದ್ದ. ದುರ್ಯೋಧನನು ಪಶ್ಚಾತ್ತಾಪಗೊಂಡವನು. ಯುದ್ಧ ಭೂಮಿಯಲ್ಲಿ ವೀರಮರಣ ಹೊಂದಿದವನು. ಇವನು ಮಾಡಿದ ತಪ್ಪಿಗೆ ಭೂಲೋಕದಲ್ಲಿಯೇ ಶಿಕ್ಷೆ ಅನುಭವಿಸಿದ. ಪಾಂಡವರು ಮಾಡಿದ ತಪ್ಪೇನು? ಅವರು ಏಕೆ ನರಕಕ್ಕೆ ಹೋದರು? ದ್ರೌಪದಿಯು ತನ್ನ 5 ಜನ ಗಂಡಂದಿರಿಗೆ ಸಮನಾಗಿ ಪ್ರೀತಿ ನೀಡದೆ ಅರ್ಜುನನ ಮೇಲೆ ಅತಿಯಾದ ಪ್ರೀತಿ ಹೊಂದಿದ್ದಳು. ಸಹದೇವನಿಗೆ ತಾನೇ ದೊಡ್ಡ ವಿದ್ವಾಂಸ ಎಂಬ ಹಮ್ಮಿತ್ತು. ನಕುಲನಿಗೆ ತನ್ನ ಸೌಂದರ್ಯದ ಮೇಲೆ ಅತಿಯಾದ ಮೋಹವಿತ್ತು. ಅರ್ಜುನನು ತಾನೇ ಪ್ರಪಂಚದಲ್ಲಿ ಅತ್ಯುತ್ತಮ ಧನುರ್ಧಾರಿ ಎಂಬ ಗರ್ವವಿತ್ತು. ಭೀಮನು ಬೇರೆಯವರ ಹಸಿವಿಗೆ ಬೆಲೆ ಕೊಡದೆ ತಾನೇ ಅತಿಯಾಗಿ ತಿನ್ನುತ್ತಿದ್ದ. ಆದರೆ ಧರ್ಮರಾಯನು ಸಶರೀರನಾಗಿ ಸ್ವರ್ಗಕ್ಕೆ ಬರುತ್ತಾನೆ. ಅಲ್ಲಿ ತನ್ನವರು ಇಲ್ಲದ ಕಾರಣ ಅವರನ್ನು ಅರಸಿ ನರಕದ ಕಡೆ ಬರುತ್ತಾನೆ. ಬಳಿಕ ಧರ್ಮರಾಯನ ಧರ್ಮನಿಷ್ಠೆಯಿಂದ ಪಾಂಡವರೆಲ್ಲರೂ ಸ್ವರ್ಗಕ್ಕೆ ಬರುತ್ತಾರೆ. ಈ ಮಹಾಭಾರತದ ಮಹಾಪಾತ್ರಗಳು ಸಮಾಜಕ್ಕೆ ಕೊಡುವ ಸಂದೇಶವೇನು ಪಿತಾಶ್ರೀ? ಮಗು, ಮನುಷ್ಯನ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳಿಂದ ತನ್ನ ಅವನತಿಯನ್ನು ತಾನೇ ಹೇಗೆ ತಂದುಕೊಳ್ಳುತ್ತಾನೆಂದು ಈ ಪಾತ್ರಗಳ ಮೂಲಕ ತಿಳಿದುಕೊಳ್ಳಬಹುದು. ಮನುಷ್ಯನ ಹುಟ್ಟು ಮತ್ತು ಸಾವಿನ ನಿರ್ಧಾರ ಭಗವಂತನದೇ ಆದರೂ ಇವೆರಡರ ನಡುವೆ ಹೇಗೆ ಬದುಕಬೇಕೆಂಬುದು ಅವರವರ ನಿರ್ಧಾರವೇ ಆಗಿರುತ್ತದೆ.